ಬದುಕು ಎಂದರೇನು? ಒಬ್ಬೊಬ್ಬರದು ಒಂದೊಂದು ರೀತಿ. ಬುದ್ಧ ಹೇಳುತ್ತಾನೆ, ಬದುಕು ಎಂದರೆ ಪ್ರೀತಿ ಮತ್ತು ಶಾಂತಿ. ದುರ್ಯೋಧನ ಪ್ರಕಾರ ಹಠ ಮತ್ತು ಛಲ. ಯುಧಿಷ್ಠಿರ ಹೇಳುತ್ತಾನೆ, ಧರ್ಮದಿಂದ ಬದುಕುವುದು. ಸಂತನ ಪ್ರಕಾರ ಭಕ್ತಿಯೇ ಬದುಕು. ಆದರೆ ಅಲೆಕ್ಸಾಂಡರ್ ಪ್ರಕಾರ ವಿಜಯ ಸಾಧನೆಯೇ ಬದುಕು. ಶ್ರೀಮಂತ ಹೇಳುತ್ತಾನೆ, ಮೋಜು ಮತ್ತು ಮಸ್ತಿಯಿಂದ ಇರುವುದೇ ಬದುಕು. ಮಧ್ಯಮ ವರ್ಗದವನ ಪ್ರಕಾರ ಒಳ್ಳೆಯ ಉದ್ಯೋಗ ಹೊಂದುವುದು ಬದುಕು. ಹಸಿದವನು ಹೇಳುತ್ತಾನೆ, ಅರ್ಧ ರೊಟ್ಟಿ ಸಿಕ್ಕರೆ ಸಾಕು, ಅದೇ ಬದುಕು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬದುಕು ಕಾಣುತ್ತದೆ. ಅವರವರ ಆಲೋಚನೆಯಂತೆ ಅವರವರು ಬದುಕನ್ನು ಸಮರ್ಥಿಸುತ್ತಾರೆ. ಆದರೆ ಬದುಕೆನ್ನುವುದು ಸುಂದರವಾದ ಅನುಭವ. ಪ್ರತಿದಿನ, ಪ್ರತಿ ಘಂಟೆ, ಪ್ರತಿ ನಿಮಿಷ ಎಲ್ಲವೂ ಅಮೂಲ್ಯ. ಈ ಕ್ಷಣ ಯಾವುದೂ ಹಿಂತಿರುಗಿ ಬರುವುದಿಲ್ಲ. ಒಮ್ಮೆ ಕಳೆದರೆ ಮುಗಿಯಿತು. ಆದ್ದರಿಂದಲೇ ಪ್ರತಿ ಕ್ಷಣದ ಬದುಕು ನವನವೀನ. ಹೀಗೆಯೇ ನಮ್ಮ ಬದುಕು ಅನಿಶ್ಚಿತ ಕೂಡ. ಮುಂದಿನ ಕ್ಷಣ ಏನೆಂದು ಯಾರಿಗೂ ತಿಳಿಯದು. ಈ ಕ್ಷಣವೇ ಪರಮ ಪವಿತ್ರ. ಈ ಕ್ಷಣವನ್ನು ಸಂಪೂರ್ಣ ಅನುಭವಿಸುವುದೇ ಬದುಕು. ಸಂಘರ್ಷ, ಮನಸ್ತಾಪ, ಕೋಪ, ದ್ವೇಷ ಇವುಗಳನ್ನು ಕಡಿಮೆ ಮಾಡುತ್ತಾ ಪ್ರೀತಿ, ಸೌಹಾರ್ದ, ಸಹಾಯ, ಕಾರುಣ್ಯ ಮತ್ತು ಹಸನ್ಮುಖದ ನಡುವೆ ಬದುಕುವುದೇ ಸಾರ್ಥಕ ಜೀವನ. ನಮ್ಮ ಚಿಂತನೆ ಸಕಾರಾತ್ಮಕವಾಗಿದ್ದರೆ ಆ ಕ್ಷಣದಲ್ಲಿ ಚೈತನ್ಯ ಮೂಡುತ್ತದೆ. ಇಲ್ಲವಾದರೆ ನಿರಾಸೆ ನಮ್ಮದಾಗುತ್ತದೆ. ಕಷ್ಟ, ನೋವು, ನಿರಾಸೆ, ದುಃಖ ಎಲ್ಲವೂ ಎಲ್ಲರಿಗೂ ಇದೆ. ಆದರೆ ಅವುಗಳ ಮಧ್ಯೆ ಸಂತೋಷದಿಂದ, ತೃಪ್ತಿಯಿಂದ ಬದುಕುವುದೇ ಜೀವನ.